Thank you, madam. Thank you, sir. Give a bird's eye view about the progress of our Oxford is really an awesome place. In our campus, we have a ಇದು ಕಲೆಕ್ಟ್ ಮಾಡ್ತೀವಿ, ಡೊನೇಷನ್ಸ್ ಕಲೆಕ್ಟ್ ಮಾಡ್ತೀವಿ. ನಿಮ್ಮ ಪೇರೆಂಟ್ಸ್ ಎಲ್ಲ ನೆನಪಿರ್ಬೇಕು, ಮಕ್ಕಳು ಬಂದಿವೆ. ಅದು ಏನಪ್ಪ ಮಾಡ್ತೀವಿ ನಾವು ಅಂತಂದ್ರೆ ಇದೇ ರೀತಿ ಇದೇ ಲಾಸ್ಟ್ ಇಯರ್ ನಿಮ್ಗೆ ನೆನಪಿದ್ರೆ ಆಟೋ ರಾಜ ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ನಾವು ಬಂದ್ಬಿಟ್ಟು ನಮ್ಮ ಹತ್ರ ಪ್ರಾವಿಷನ್ಸ್ ತಗೊಂಡು ಹೋಗಿದ್ರು. ಅವರು ಅದೇ friends, namely Mr. Paul and Mr. Govas. They have resigned their job and started this home. When they started this home, there are only 3 people. Now we have 7 branches all over India, having 900 medicine, and we take care of them till they death. So we treat them like our parents, and I have brought like 5 of our inmates here. Thank you. ಅನಾಥೆ. ನಾನು ಇಲ್ಲಿ ಆಶ್ರಮಕ್ಕೆ ಬಂದು 1 ವರ್ಷ ಆಗೈತೆ. 2 ಮಕ್ಕಳು ಇದ್ದಾರೆ. ಮಕ್ಕಳು ಯಾರು ನೋಡ್ಕೊಳ್ಳೋದಿಲ್ಲ. ಏನೋ ಆಶ್ರಮಕ್ಕೆ ಬಂದಿದ್ದೀನಿ. ಆಶ್ರಮದಲ್ಲಿ ಅವರು ಸಹಾಯ ಮಾಡ್ತಾರೆ. ಬೇಕಾದ್ರೆ ಹೋಗ್ಲಿರೋದಕ್ಕೆಲ್ಲಾನು ಸಪೋರ್ಟ್ ಮಾಡ್ತಾರೆ. ಸುತ್ತಮುತ್ತ ಮ್ಯಾಕ್ಸಿಮಮ್ ಅವ್ರಿಗೆ ಊಟ, ಬಟ್ಟೆ, ಔಷಧಿ, ಉಪಚಾರ ಎಲ್ಲ ಕೊಟ್ಬಿಟ್ಟು ಅವರು ಸಾಕತಕ್ಕಂಥ ಒಂದು ನೋಬಲ್ ಜಾಬ್ ಅವ್ರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಗೆಸ್.
Second prize goes to Mukesh. Third prize goes to Kirtana. In passing the ball, first prize goes to Anfa. Second prize goes to Linisa. Third prize goes to Charita. Fancy dress competition. First prize goes to Anfa. Second prize goes to Mukesh Sarthi. ಸ್ಕೂಲ್ನ ಸ್ಪೋರ್ಟ್ಸ್ ಡೇಗೆ ಮೊದಲನೇದಾಗಿ ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಆಕ್ಸ್ಫೋರ್ಡ್ ವಿದ್ಯಾಸಂಸ್ಥೆಗೆ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯರೇ, ನನ್ನ ಪುಟ್ಟ ಮಕ್ಕಳೇ, ಮೊದಲೇ ಹೇಳಿದ್ರು ಅವರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು 2 ಸೆಂಟೆನ್ಸಲ್ಲಿ ಮುಗಿಸ್ಬೇಕಂತ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಅವರ್ ಟೈಮ್, but during this short span, I want to tell a few words about the traffic and a few suggestions about your studies also. First of all, first teacher in our life is mother. ಏಕೆಂದರೆ ಮನೆಯಲ್ಲಿ ಫಾದರ್ ಬರೋದು ಹೋಗೋದು ಸಹ ಸುಮಾರು ಜನ ನೋಡಿರೋದಿಲ್ಲ. ತಾಯಿಯೇ ಮೊದಲ ಗುರು. ನೀವು ಫಸ್ಟು ಒಂದು ರಾಕ್ ನೀವು ನಮ್ಮ ಟೀಚರ್ ಏನಿದ್ದಾರೆ ಆ ಸಿಸಲ್ ಇಂದ ಒಂದು ಸುಂದರ ಮೂರ್ತಿಯನ್ನು ನಿಮಗೆ ಫ್ರೇಮ್ ಮಾಡ್ತಾರೆ. ಬೇಸಿಕ್ ಇಂದ ದಿಸ್ ಇಸ್ ದ ಮೇನ್ ಫೌಂಡೇಶನ್. ಇಫ್ ಯು ನೆಗ್ಲೆಕ್ಟ್ ದಿಸ್ ಪೀರಿಯಡ್, he himself responsible for the destruction of our life itself. ಯಾಕಂದ್ರೆ ಸುಮಾರು ಜನ ನೀವು ದೊಡ್ಡವರನ್ನು ಏನಾಗ್ತೀಯಾ ಅಂತ ಕೇಳ್ತಾ ಇದ್ರೆ, ಇನ್ನೂ ರೊಟೀನ್ ಆಗಿ ಹೇಳ್ಬೋದು. ನಾವು ಲೆವೆಲ್ ಆಫೀಸರ್, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಅನ್ನು ನಾವು ಈ ಭಾಗದಲ್ಲೇ ನಮ್ಮ ಸ್ಕೂಲಿಂದನೇ 100% ಖಚಿತವಾಗಿ ಪಡೀಬಹುದು. ಈ ನಿಟ್ಟಿನಲ್ಲಿ ನಾವು ಈ SP ಆದರೆ IPS ಆದರೆ ಏನು ಓದಬೇಕು ಅನ್ನೋದು ಒಂದು ನಿಮ್ಮ ಸಿಲೆಬಸ್ ಅಲ್ಲಿ ಒಂದು ಭಾಗವಾಗಿ, ಯಾಕಂದ್ರೆ ಆಲ್ಮೋಸ್ಟ್ 8th, 9th, 10th ಇನ್ಕ್ಲೂಡಿಂಗ್ ಸಮ್ ಪೋರ್ಷನ್ಸ್ ಆಫ್ ದ 6th, 7th ಆಲ್ಸೋ ನಾವು UPSC ಎಕ್ಸಾಮ್ಸ್ ಅಲ್ಲಿ ನೋಡೋ ಸುಮಾರು ಕ್ವಶನ್ಸ್ ಈ 4 ಸ್ಟ್ಯಾಂಡರ್ಡ್ಸ್ ಇಂದಾನೆ ಬರೋದು. ಅವು ಎಕ್ಸ್ಟ್ರಾ ಕ್ವಶನ್ಸ್ ಏನೂ ಕೇಳಿರೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಓದಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲೋ ಇರ್ತದೆ, ನಾವು ಸ್ಕಿಪ್ ಮಾಡಿರ್ತೀವಿ. ಬಟ್ ಇನ್ನೂ ಕೆಲವರು ಅನ್ಫಾರ್ಚುನೇಟ್ಲಿ ಪೇರೆಂಟ್ಸ್ ಆಗಲಿ, ಸಮ್ ಆಫ್ ದ ಟೀಚರ್ಸ್, ಐ ಆಮ್ ನಾಟ್ ಬ್ಲೇಮಿಂಗ್ ದ ಟೀಚರ್ಸ್, ಯಾಕಂದ್ರೆ ಅವ್ರಿಗೆ ಸ್ಕೋರ್ ಬೇಕು, 98% ಬೇಕು, 100% ನೀವು ಬರಲೇಬೇಕು, 100ಕ್ಕೆ 100 ತಗೋಬೇಕು ಅಂತ ಮಾತ್ರನೇ ಹೇಳ್ತೀವಿ. ಆ ಬುಕ್ಕಲ್ಲಿ ಏನಿದೆ, ಆ ನಾಲೆಜ್ ನಮ್ಮ ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ಹೋಗ್ತಾ ಇದೆ, ಎಷ್ಟು ಮಟ್ಟಿಗೆ ನಾವು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದು ನಾವು ಖಚಿತವಾಗಿ ಅವರ ಮೈಂಡಲ್ಲಿ ತುಂಬಬೇಕಾಗ್ತದೆ. ಆದ್ದರಿಂದ ಒಂದು ಪೀರಿಯಡ್ ಅನ್ನು ಸಪರೇಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರನೇ ಲೈಬ್ರರಿ, ನಾಲೆಜ್ ಬುಕ್ಸ್ ಈಗಲಿಂದನೇ ಅವ್ರ ಮೈಂಡಲ್ಲಿ ತುಂಬಿದ್ರೆ 100% ನಮ್ಮ ಇನ್ಸ್ಪಿರೇಷನ್, ನಮ್ಮ ಎಫರ್ಟ್ಸ್ ಇಂದ, ಈ ಸ್ಕೂಲಿಂದ ಒಬ್ಬರಾದರೂ ಒಬ್ಬ IPS, ಒಬ್ಬ IAS ಆದರೆ ಡೆಫಿನೆಟ್ಲಿ ಕ್ರೆಡಿಟ್ ನಿಮ್ಮೆಲ್ಲರಿಗೂ ಅಲ್ಲ, ಇಲ್ಲಿ ನೆರೆದಿರ್ತಕ್ಕಂಥ ತಂದೆ ತಾಯಿಯವ್ರದ್ದೇ ಫಸ್ಟ್ ಕ್ರೆಡಿಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.
ಮತ್ತು ತುಂಬ ಕಾತರದಿಂದ ಕಲ್ಚರಲ್ ಇವೆಂಟ್ಸ್ ಸಹ ಇದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಾಫಿಕ್ ನಿಯಮಗಳ ಬಗ್ಗೆ ಎರಡು ಸೆಂಟೆನ್ಸ್ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಮನುಷ್ಯ ಅಪಘಾತದಲ್ಲಿ ಸ್ಪೆಷಲಿ ಟೂ ವೀಲರಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ 99% ಹೆಲ್ಮೆಟ್ ಧರಿಸಿದ್ರೆ ಬದುಕಿ ಉಡ್ಕೊಳ್ತಾನೆ. ಇದು ಸುಮಾರು ಜನ ಪ್ರತಿನಿತ್ಯ ಲಕ್ಷಾಂತರ ಜನರು ಅಪಘಾತದಲ್ಲಿ ಈಡಾಗಿ ಸಾವನ್ನಪ್ಪುತ್ತಿದ್ದಾರೆ. ಕೆಲವರು ಶಾಶ್ವತವಾಗಿ ವಿಕಲಚೇತನರಾಗಿರ್ತಿದ್ದಾರೆ. ಬಟ್ ಅಟ್ಲೀಸ್ಟ್ ನಾವು ಲೈಫ್ ಆದರೂ ಸೇಫ್ ಮಾಡ್ಕೋಬೇಕು ಹೆಲ್ಮೆಟ್ ಧರಿಸಿರೋದ್ರಿಂದ. ಬಟ್ ಅನ್ಫಾರ್ಚುನೇಟ್ಲಿ ಈ ಚಿಕ್ಕಜಾಲ ಸರಿಹದ್ದಿನಲ್ಲಿ ನಾವಿನ್ನೂ ಅಪ್ಕಮಿಂಗ್ ಸಿಟಿ, ಸೆಮಿ ಅರ್ಬನ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ನಾವು ಹೆಲ್ಮೆಟ್ ಧರಿಸದೆ ಹೋದ ಪ್ರತಿ ವ್ಯಕ್ತಿ ಹೇಳೋ ಕಾಮನ್ ಡೈಲಾಗ್, ನಾವು ಲೋಕಲ್, ನಾವು ಹೆಲ್ಮೆಟ್ ಯಾಕೆ ಹಾಕಬೇಕು. ಒಬ್ಬ ವ್ಯಕ್ತಿ ಹೋಗ್ತಾನೆ, ಆಲ್ಮೋಸ್ಟ್ ಒಂದು 45 ಇಯರ್ಸ್ ಇರ್ತದೆ ಮನುಷ್ಯನಿಗೆ, ವೆಜಿಟೇಬಲ್ಸ್ ತರ್ತಾರೆ ಅಂತ. ಸಡನ್ ಆಗಿ ಸರ್ಪ್ರೈಸ್ ಆಗಿ ಒಂದು ಯಾವ್ದು